Hello students, as per the as per your requirements and demands from students of Gulbarga, Bijapur, Mudol, Bagalkot and many other places, I am deliberating income tax subject in this video, particularly income from house property. ವಿದ್ಯಾರ್ಥಿಗಳೇ, ನನಗೆ ಬೇರೆ ಬೇರೆ ಭಾಗದಿಂದ ವಿದ್ಯಾರ್ಥಿಗಳು ಬಿಜಾಪುರ, ಗುಲ್ಬರ್ಗ ಕಡೆಯಿಂದ ಫೋನ್ ಮಾಡಿಬಿಟ್ಟು ಇನ್ಕಮ್ ಟ್ಯಾಕ್ಸು ಪೇಪರನ್ನು ವಿಡಿಯೋ ಮಾಡಿಬಿಡ್ರಿ, ಸಬ್ಜೆಕ್ಟಿನ ಯೂನಿಟ್ಸ್ಗಳ ಮೇಲೆ ವಿಡಿಯೋ ಮಾಡಿಬಿಡ್ರಿ ಅಂತ ಹೇಳ್ತಾ ಇದ್ರು. ಸೊ ಅವರೆಲ್ಲರ ಅಪೇಕ್ಷೆಯ ಮೇರೆಗೆ ಇನ್ಕಮ್ ಟ್ಯಾಕ್ಸ್ ಪೇಪರ್ನ ಸೆಕೆಂಡ್ ಯೂನಿಟ್ಟು, ದಟ್ ಈಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಂದರೆ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಅದಕ್ಕಿಂತ ಮೊದಲಕ್ಕೆ ಇಂಟ್ರೊಡಕ್ಷನ್ ಎಲ್ಲ ಇರ್ತೈತಿ, ಬೇಸಿಕ್ ಥಿಂಗ್ಸು. ಸೊ ಇಟ್ ಈಸ್ ಎ ಥರ್ಡ್ ಯೂನಿಟ್ ಐ ಥಿಂಕ್. ಸೊ ಇಲ್ಲೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈ ವಿಷಯದ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಲೆಟ್ ಅಸ್ ಸಿ introduction with regard to the income from house property. So income from house property is the second head of income after salary. A person cannot only gets income from salary, but also gets income from building, godown, apartments, bungalows, etc. Such a income is called as the income from house property. ಅಂದರೆ ಒಬ್ಬ ವ್ಯಕ್ತಿ ಬರೀ ಸ್ಯಾಲ್ರಿಯಿಂದ, ಈಗಾಗಲೇ ನೀವು ಸ್ಯಾಲ್ರಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕ್ಯಾಲ್ಕುಲೇಷನ್ ಮಾಡೋದೆಲ್ಲ ನೋಡಿದ್ದೀರಿ. ಸೊ ಸ್ಯಾಲ್ರಿ ಇನ್ಕಮ್ ಅಷ್ಟೇ ಇರೋದಿಲ್ಲ, ಸ್ಯಾಲ್ರಿ ಇನ್ಕಮ್ ಜೊತೆಗೆ ಕೆಲವೊಬ್ಬ ಎಂಪ್ಲಾಯೀಸ್ಗೆ ಹೌಸ್ ಪ್ರಾಪರ್ಟಿಯಿಂದನೂ ಇನ್ಕಮ್ ಬರ್ಬೋದು. ಹೌಸ್ ಪ್ರಾಪರ್ಟಿಲಿ ಅಂತಂದರೆ ಅದು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಗೋಡೌನ್ ಆಗಿರ್ಬೋದು, ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಬಂಗ್ಲೋ ಆಗಿರ್ಬೋದು. ಇವುಗಳನ್ನು ಬಾಡಿಗೆ ಕೊಡುವ ಮೂಲಕ ಆದಾಯವನ್ನು ಪಡೆದುಕೊಳ್ತಾರಲ್ಲ, ಅದು ಆ ಆದಾಯಕ್ಕೆ ನಾವೇನಂತೀವಿ ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಇನ್ ದಿಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಈಗ ಗೊತ್ತಾಯ್ತಲ್ಲ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಸರು ಹೇಳುವಾಗೆ ದಿಸ್ ಇಸ್ ದ ಇನ್ಕಮ್ ಡಿರೈವ್ಡ್ ಫ್ರಮ್ ದ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಕನ್ಸಿಸ್ಟ್ಸ್ ಆಫ್ ಬಿಲ್ಡಿಂಗ್, ಅಪಾರ್ಟ್ಮೆಂಟ್, ಗೋಡೌನ್ ಆ್ಯಂಡ್ ಬಂಗ್ಲೋ. ಇದು ಬಿಲ್ಡಿಂಗ್ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಗೋಡೌನ್ ಆಗಿರ್ಬೋದು, ಅಥವಾ ಬಂಗ್ಲೋ ಆಗಿರ್ಬೋದು, ಇವೆಲ್ಲ ಸೇರಿ ನಾವು ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಹಾಗಾದರೆ ಇವುಗಳನ್ನು ಬಾಡಿಗೆ ಕೊಡುವ ಮೂಲಕ ಆದಾಯವನ್ನು ಪಡೆದುಕೊಂಡಿದ್ರೆ ಅದಕ್ಕೆ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತೇಳಿ ಕರಿತೀವಿ. ಹಾಗಾದರೆ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದರೆ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಮತ್ತು ಎನ್ಯುವಲ್ ವ್ಯಾಲ್ಯೂ. In this income from house property, the most important point is the central point of the income from house property is the calculation of annual value and gross annual value and annual value, that is net annual value. Let us see what is annual value. So it is the value on which tax is calculated under the head income from house property. It is calculated by comparing municipal value, fair rental value, standard rent and actual rent issued. ಅಂದರೆ ಈ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು ಟ್ಯಾಕ್ಸನ್ನು ಲೆವಿ ಮಾಡುವಾಗ, ಹೌಸ್ ಪ್ರಾಪರ್ಟಿ ಮೇಲೆ ಟ್ಯಾಕ್ಸನ್ನು ಲೆವಿ ಮಾಡಬೇಕು ಅಂತಂದ್ರೆ ಎನ್ಯುವಲ್ ವ್ಯಾಲ್ಯೂ ಮೇಲೆ ಮಾಡ್ಕೊತೀವಿ. ರೆಂಟ್ ರಿಶ್ಯೂ ಎಷ್ಟು ಮಾಡ್ಕೊಂಡಿದ್ದಾರೆ ಅದ್ರ ಮೇಲೆ ನಾವು ಟ್ಯಾಕ್ಸನ್ನು ಹಾಕೋದಿಲ್ಲ, ಅದ್ರ ಬದಲು ಎನ್ಯುವಲ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಹಾಗಾದರೆ ಎನ್ಯುವಲ್ ವ್ಯಾಲ್ಯೂ ಅಂತಂದ್ರೆ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಾವು ಕಂಡು ಹಿಡ್ತಕ್ಕಂಥ ವ್ಯಾಲ್ಯೂ ಏನಿದೆಯಲ್ಲ ಅದಕ್ಕೆ ಎನ್ಯುವಲ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಇಟ್ ಈಸ್ ದ ವ್ಯಾಲ್ಯೂ ಆನ್ ವಿಚ್ ಟ್ಯಾಕ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಅಂಡರ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆ್ಯಂಡ್ ಇಟ್ ಈಸ್ ಕ್ಯಾಲ್ಕುಲೇಟ್. ಅಂದರೆ ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದರೆ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ, ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಆ್ಯಂಡ್ ಆ್ಯಕ್ಚುಯಲ್ ರೆಂಟ್ ರಿಶ್ಯೂಡ್, ಇವು 4 ಐಟಮನ್ನು ಕೊಟ್ಟಿದ್ರೆ ಈ 4 ಐಟಮನ್ನು ಕಂಪೇರ್ ಮಾಡ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ರೆಂಟ್ ರಿಶ್ಯೂಡ್ ಅಷ್ಟೇ ಕೊಟ್ರಂದ್ರೆ ಇವೆರಡನ್ನು ಕಂಪೇರ್ ಮಾಡ್ತೀವಿ. ಸೊ ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಅಷ್ಟೇ ಕೊಟ್ಟಿದ್ರೆ ಇವೆರಡನ್ನು ಕಂಪೇರ್ ಮಾಡ್ತೀವಿ. ಒಟ್ಟು ಈ ಐಟಮ್ಸ್ಗಳನ್ನು ಕಂಪೇರ್ ಮಾಡಬೇಕು: ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ರೆಂಟ್ ಆ್ಯಂಡ್ ದೆನ್
ಆಕ್ಚುಯಲ್ ರೆಂಟ್ ರಿಶ್ಯೂಡ್ ಅಥವಾ ಇದನ್ನೇ ಬೇರೆ ಹೇಳ್ಬೇಕಂತಂದ್ರೆ ಅಂದ್ರೆ ಇದರಲ್ಲಿ ಏನಾಗ್ತೈತೆ ಅಂತಂದ್ರೆ ಆಕ್ಚುಯಲ್ ರೆಂಟ್ ರಿಶ್ಯೂಡ್ ನಮಗೆಲ್ಲ ಗೊತ್ತಿದೆ. ಆಕ್ಚುಯಲ್ ರೆಂಟ್ ರಿಶ್ಯೂಡ್ ಅಂತಂದ್ರೆ ಇಟ್ ಈಸ್ ಎ ರೆಂಟ್ ರಿಶ್ಯೂಡ್ ಬೈ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಫ್ರಮ್ ಟೆನೆಂಟ್ ಅಂಡ್ ಇಟ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ರೆಂಟ್ ರಿಶ್ಯೂಡ್ ಅಂತಂದ್ರೆ ಮಾಲೀಕನು ಬಾಡಿಗೆದಾರನಿಂದ ಪಡೆದುಕೊಂಡಂತಹ ಮೊತ್ತಕ್ಕೆ ಅಥವಾ ಅಮೌಂಟ್ಗೆ ನಾವೇನಂತ ಕರಿತೇವೆ ಅಂತೇಳಿ ಅಥವಾ ಬಾಡಿಗೆಗೆ ಏನಂತ ಕರಿತೇವೆ ಆಕ್ಚುಯಲ್ ರೆಂಟ್ ರಿಶ್ಯೂಡ್ ಅಂತ ಕರಿತೇವೆ. ಸೊ ಹಾಗಾದ್ರೆ ಆಕ್ಚುಯಲ್ ರೆಂಟು, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್, ದೆನ್ ಸ್ಟ್ಯಾಂಡರ್ಡ್ ರೆಂಟ್ ಇವು 4ನ್ನು ಕಂಪೇರ್ ಮಾಡಬೇಕು. ಹೇಗೆ ಕಂಪೇರ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ಸ್ಲೈಡ್‌ನಲ್ಲಿ ಹೇಳ್ತೀನಿ. ಅದಕ್ಕಿಂತ ಪೂರ್ವದಲ್ಲಿ ಇವುಗಳ ಬಗ್ಗೆ ಮೀನಿಂಗ್ ಅನ್ನು ನೋಡೋಣ. ಫೇರ್ ರೆಂಟ್ ಅಂದ್ರೇನು? ಮುನ್ಸಿಪಲ್ ವ್ಯಾಲ್ಯೂ ಅಂದ್ರೇನು? ಸ್ಟ್ಯಾಂಡರ್ಡ್ ರೆಂಟ್ ಅಂದ್ರೇನು? ಮತ್ತು ಆಕ್ಚುಯಲ್ ರೆಂಟ್ ರಿಶ್ಯೂಡ್ ಅಂದ್ರೇನು ಅಂತೇಳಿ ಇವುಗಳ ಮೀನಿಂಗ್ ಅನ್ನು ಇಲ್ಲೇ ನೋಡೋಣಂತೆ. ದ ಟರ್ಮ್ಸ್ ಯೂಸ್ಡ್ ಅಂಡರ್ ದಿಸ್ ಹೆಡ್. The first one is municipal value. So municipal value, it is the value determined by the municipal corporation to fix rental value. ಹಾಗಾದ್ರೆ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಆ ಜಾಗೆಗಳಿಗೆ ಅಥವಾ ಕಟ್ಟಡಗಳಿಗೆ ರೆಂಟನ್ನು ಫಿಕ್ಸ್ ಮಾಡೋಗೋಸ್ಕರ ಕಂಡು ಹಿಡಿತಕ್ಕಂಥ ವ್ಯಾಲ್ಯೂ ಏನಿದೆಯಲ್ಲ ಅದಕ್ಕೆ ನಾವು ಮುನ್ಸಿಪಲ್ ವ್ಯಾಲ್ಯೂ ಅಂತ ಕರಿತೇವೆ. ಇಟ್ ಇಸ್ ದ ವ್ಯಾಲ್ಯೂ ಡಿಟರ್ಮೈನ್ಡ್ ಬೈ ದಿ ಮುನ್ಸಿಪಲ್ ಕಾರ್ಪೊರೇಷನ್. ಯಾಕೆ? ಟು ಫಿಕ್ಸ್ ರೆಂಟಲ್ ವ್ಯಾಲ್ಯೂ. ಹಾಗಾದ್ರೆ ಕಟ್ಟಡಗಳು ಈಗ ಮುನ್ಸಿಪಲ್ನವರು ಭಾಳ ಕಟ್ಟಡಗಳನ್ನು ಹೊಂದಿರ್ತಾರೆ. ಮುನ್ಸಿಪಲ್ ಅವರು ರೆಂಟನ್ನು ಫಿಕ್ಸ್ ಮಾಡಬೇಕಲ್ಲ, ಅದಕ್ಕೆ ಅವ್ರೇನು ಮಾಡ್ತಾರಂದ್ರೆ ವ್ಯಾಲ್ಯೂವನ್ನು ಕಂಡು ಹಿಡಿದಿರ್ತಾರೆ. ಆ ವ್ಯಾಲ್ಯೂಗೆ ಏನೇನು ಕರಿತೀವಿ? ಮುನ್ಸಿಪಲ್ ವ್ಯಾಲ್ಯೂ. ಸೊ ಇಟ್ ಇಸ್ ದ ವ್ಯಾಲ್ಯೂ ಡಿಟರ್ಮೈನ್ಡ್ ಬೈ ದಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಟು ಫಿಕ್ಸ್ ರೆಂಟಲ್ ವ್ಯಾಲ್ಯೂ. Next one is fair rental value. Fair rental value, it is the rent of the similar house in the similar locality. ನಿಮ್ಮದೇ ಲೊಕ್ಯಾಲಿಟಿನಲ್ಲಿ ನಿಮ್ಮಂಥದ್ದೇ ಮನೆಗೆ ಬೇರೆಯವರು ಎಷ್ಟು ರೆಂಟನ್ನು ತಗೊಳ್ತಾ ಇದ್ದಾರೋ ಅಥವಾ ಟೆನೆಂಟ್ ಎಷ್ಟು ರೆಂಟನ್ನು ಕೊಡ್ತಾ ಇದ್ದಾರೋ ಆ ರೆಂಟಿಗೆ ನಾವೇನಂತ ಕರಿತೀವಿ? ಫೇರ್ ರೆಂಟಲ್ ವ್ಯಾಲ್ಯೂ. ಯೋಗ್ಯ ವ್ಯಾಲ್ಯೂ, ರೆಂಟಲ್ ವ್ಯಾಲ್ಯೂ ಅಂತೇಳಿ. ಬೇರೆ ಪ್ರದೇಶ ಅಲ್ಲ, ಅದೇ ಪ್ರದೇಶದಲ್ಲಿ ನಿಮ್ಮದು ಲೊಕ್ಯಾಲಿಟಿ ಈಗ ಗೌರಿಶಂಕರ್ ನಗರ್ ಅಂತಂದ್ರೆ ಗೌರಿಶಂಕರ್ ನಗರದಲ್ಲಿ ಅದೇ ರೀತಿ ಇದೇ ರೀತಿ ಮನೆ ಇದ್ದು ಅವರು ಎಷ್ಟು ರೆಂಟ್‌ಗೆ ಬಾಡಿಗೆ ಕೊಟ್ಟಿದ್ದಾರೋ ಅಥವಾ ಅವರು ಎಷ್ಟು ರೆಂಟನ್ನು ಸ್ವೀಕಾರ ಮಾಡ್ತಾರೋ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಫೇರ್ ರೆಂಟಲ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಸೊ ಇಟ್ ಈಸ್ ದ ರೆಂಟ್ ಆಫ್ ಸಿಮಿಲರ್ ಹೌಸ್ ಇನ್ ದ ಸಿಮಿಲರ್ ಲೊಕ್ಯಾಲಿಟಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ದ ಫೇರ್ ರೆಂಟಲ್ ವ್ಯಾಲ್ಯೂ. ಅಂಡ್ ದೆನ್ ಸ್ಟ್ಯಾಂಡರ್ಡ್ ರೆಂಟ್. ಇಟ್ ಈಸ್ ದ ಮ್ಯಾಕ್ಸಿಮಮ್ ರೆಂಟ್ ಫಿಕ್ಸ್ಡ್ ಆಸ್ ಪರ್ ದ ರೆಂಟ್ ಕಂಟ್ರೋಲ್ ಆಕ್ಟ್. ಇಲ್ಲಿ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತೇಳಿ ಬರ್ತದೆ. ಬಾಡಿಗೆ ನಿಯಂತ್ರಣ ಕಾಯ್ದೆ ಅಂತೇಳಿದೆ. ಆ ಬಾಡಿಗೆ ನಿಯಂತ್ರಣ ಕಾಯ್ದೆ ಪ್ರಕಾರ ಬಾಡಿಗೆ ನಿಯಂತ್ರಣ ಅಧಿಕಾರಿಗಳು ಏನು ಮ್ಯಾಕ್ಸಿಮಮ್ ರೆಂಟು, ಆ ಮನೆಗೆ ಮ್ಯಾಕ್ಸಿಮಮ್ ರೆಂಟ್ ಎಷ್ಟು ಅಂತೇಳಿ ಅವ್ರೇನು ಫಿಕ್ಸ್ ಮಾಡಿರ್ತಾರೆ, ನಿರ್ಧಾರ ಮಾಡಿರ್ತಾರಲ್ಲ ಅಥವಾ ನಿರ್ಧರಿಸಿರ್ತಾರಲ್ಲ, ಅಂಥ ರೆಂಟಿಗೆ ನಾವೇನಂತ ಕರಿತೇವೆ ಅಂದರೆ ಸ್ಟ್ಯಾಂಡರ್ಡ್ ರೆಂಟ್. ಸೊ ಸ್ಟ್ಯಾಂಡರ್ಡ್ ರೆಂಟ್, ಇಟ್ ಈಸ್ ದ ಮ್ಯಾಕ್ಸಿಮಮ್ ರೆಂಟ್ ಫಿಕ್ಸ್ಡ್ ಆಸ್ ಪರ್ ದ ರೆಂಟ್ ಕಂಟ್ರೋಲ್ ಆಕ್ಟ್. Then actual rent. So it is the rent issued by the owner of the house property from the tenant. So this is called as the actual rent. ಇವಾಗ ನಿಮ್ಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಫೇರ್ ರೆಂಟಲ್ ವ್ಯಾಲ್ಯೂ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಮುನ್ಸಿಪಲ್ ವ್ಯಾಲ್ಯೂ ಅಂತ ಕೇಳ್ಬೋದು. ಸೊ 2 ಮಾರ್ಕ್ಸಿಗೆ 1 ಸೆಂಟೆನ್ಸ್ ಅಥವಾ 2 ಸೆಂಟೆನ್ಸ್ನಲ್ಲಿ ನೀವು ಉತ್ತರವನ್ನು ಬರಿಬೇಕು. ಸೊ ಇನ್ ದಿಸ್ ವೇ ದೀಸ್ ಆರ್ ದ ಟರ್ಮ್ಸ್ ಯೂಸ್ಡ್ ಇನ್ ದ calculation or computation of income from house property. Let us see, ಆಗಲೇ ಹೇಳಿದ್ನಲ್ಲ, ಆ್ಯನ್ಯುವಲ್ ವ್ಯಾಲ್ಯೂ, ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಕರೀತಾರೆ ಅಥವಾ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ. ಸೊ ಇಟ್ ಈಸ್ ದ ಆ್ಯನ್ಯುವಲ್ ವ್ಯಾಲ್ಯೂ ಆನ್ ವಿಚ್ ದ ಟ್ಯಾಕ್ಸ್ ಈಸ್ ಲೇವಿಡ್ ಆನ್ ದ ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿನಲ್ಲಿ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡೋದು ಭಾಳ ಇಂಪಾರ್ಟೆಂಟು. ಹಾಗಾದರೆ ಆ್ಯನ್ಯುವಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂದ್ರೆ ಫಸ್ಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ನೋಡೋಣ ಅಂತ. ಇದರಲ್ಲಿ 2 ಬರ್ತಾವೆ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಮತ್ತು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತೇಳಿ ಬರ್ತೈತಿ. ಸೊ ಇಲ್ಲೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದನ್ನು ಈ ಚಾರ್ಟ್ನಲ್ಲಿ ನಾನು ತೋರಿಸ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳ್ದಂಗೆ ಮುನ್ಸಿಪಲ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗಿದೆ, ಫೇರ್ ರೆಂಟಲ್ ವ್ಯಾಲ್ಯೂ ಗೊತ್ತಾಗಿದೆ, ಸ್ಟ್ಯಾಂಡರ್ಡ್ ರೆಂಟ್ ಗೊತ್ತಾಗಿದೆ, ಆ್ಯಂಡ್ ದೆನ್ ಆ್ಯಕ್ಚುಯಲ್ ರೆಂಟ್ ಗೊತ್ತಾಗಿದೆ. ಮುನ್ಸಿಪಲ್ ವ್ಯಾಲ್ಯೂ ಮುನ್ಸಿಪಲ್ ಕಾರ್ಪೊರೇಷನ್ ಅವ್ರು ಫಿಕ್ಸ್ ಮಾಡಿರ್ತಕ್ಕಂಥ ವ್ಯಾಲ್ಯೂ. ಫೇರ್ ರೆಂಟಲ್ ವ್ಯಾಲ್ಯೂ ಸಿಮಿಲರ್ ಲೊಕ್ಯಾಲಿಟಿಲಿ ಸಿಮಿಲರ್ ಬಿಲ್ಡಿಂಗಿಗೆ ಎಷ್ಟು ರೆಂಟ್ ಐತೆ ಅಂತೇಳಿ. ಸ್ಟ್ಯಾಂಡರ್ಡ್ ರೆಂಟ್ ಅಂದ್ರೆ ಮ್ಯಾಕ್ಸಿಮಮ್ ರೆಂಟ್ ಫಿಕ್ಸ್ಡ್ ಆಸ್ ಪರ್ ದ ರೆಂಟ್ ಕಂಟ್ರೋಲ್ ಆಕ್ಟ್ ಅಂತೇಳಿ. ಆ್ಯಕ್ಚುಯಲ್ ರೆಂಟ್ ಅಂದ್ರೆ ಆ್ಯಕ್ಚುಯಲ್ ರೆಂಟ್ ರಿಶ್ಯೂಡ್ ಫ್ರಮ್ ದ ಟೆನೆಂಟ್ ಬೈ ದಿ ಓನರ್ ಅಂತೇಳಿ. ಸೊ ಹಾಗಾದರೆ ಇವು 4 ಐಟಮ್ಸನ್ನು ಕೊಟ್ಟಿದ್ದರ ಪ್ರಾಬ್ಲಮ್ನಲ್ಲಿ ಈ ರೀತಿ ನಾವು ಕಂಪೇರ್ ಮಾಡ್ಕೊತ ಹೋಗ್ಬೇಕು. ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ತೆಗೆದುಕೊಳ್ಳಿ, ಮುನ್ಸಿಪಲ್ ವ್ಯಾಲ್ಯೂಗೆ ಫೇರ್ ರೆಂಟಲ್ ವ್ಯಾಲ್ಯೂನ ಕಂಪೇರ್ ಮಾಡಿ ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ
ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಸ್ಟೆಪ್. ಹಾಗಾದ್ರೆ ಮೊದಲು ಏನು ಮಾಡ್ಬೇಕು ಹೇಳ್ರಿ? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡನ್ನೂ ಬರ್ಕೊಳ್ಬೇಕು. ಇವೆರಡನ್ನೂ ಬರ್ಕೊಂಡು ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆನೋ ಅದನ್ನು ಮತ್ತೆ ಕೆಳಗಡೆ ಬರೀಬೇಕು. ಇದು ಫಸ್ಟ್ ಸ್ಟೆಪ್. ನೆಕ್ಸ್ಟು ಈ ವ್ಯಾಲ್ಯೂಗೆ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆಯೋ ಆ ವ್ಯಾಲ್ಯೂವನ್ನು ಸೆಲೆಕ್ಟ್ ಮಾಡಿಕೊಂಡು ಆ ವ್ಯಾಲ್ಯೂಗೆ ನಾವೇನು ಕಂಪೇರ್ ಮಾಡಬೇಕಂದ್ರೆ ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡ್ಕೊಳ್ಬೇಕು. ಹಾಗಾದ್ರೆ ಸ್ಟ್ಯಾಂಡರ್ಡ್ ರೆಂಟನ್ನು ಎದಕ್ಕೆ ಕಂಪೇರ್ ಮಾಡ್ಕೊಳ್ಬೇಕು? ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆನೋ ಆ ವ್ಯಾಲ್ಯೂಗೆ ನಾವು ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡ್ಕೊಳ್ಬೇಕು. ಸ್ಟ್ಯಾಂಡರ್ಡ್ ರೆಂಟು ಮತ್ತು ಹೈಯರ್ ವ್ಯಾಲ್ಯೂ ಆಫ್ ದ ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ ಇವೆರಡನ್ನ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಯಾವ ಫಿಗರ್ ಕಡಿಮೆ ಇದೆನೋ ಯಾವ ವ್ಯಾಲ್ಯೂ ಕಡಿಮೆ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ದಟ್ ಈಸ್ ವಿಚ್ ಎವರ್ ಈಸ್ ಲೋವರ್. ವಿಚ್ ಎವರ್ ಈಸ್ ಲೋವರ್ ಅಂದರೆ ಯಾವ್ಯಾವ ಹೇಳ್ರಿ? ಈಗೇನು ನಾವು ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ ಎರಡು ಕಂಪೇರ್ ಮಾಡ್ತೀವಲ್ಲ ಅದ್ರಾಗ ಹೈಯೆಸ್ಟ್ ಇದ್ದಿದ್ದು ತಗೊಳ್ರಿ. ಅದಕ್ಕೆ ಏನು ಕಂಪೇರ್ ಮಾಡಬೇಕು? ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಲಿ. ಮತ್ತು ಇವೆರಡು ವ್ಯಾಲ್ಯೂನಲ್ಲಿ ಯಾವುದು ಕಡಿಮೆ ಇದೆನೋ ಲೋವರ್ ಇದೆನೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ಈ ಬಂದ ಅಮೌಂಟಿಗೆ ಮತ್ತೆ ನಾವೇನು ಕಂಪೇರ್ ಮಾಡಬೇಕಂದ್ರೆ ರೆಂಟ್ ರಿಶ್ಯೂಡ್ ಆ್ಯಕ್ಚುಯಲ್ ರೆಂಟ್ ರಿಶ್ಯೂಡ್ ಕಂಪೇರ್ ಮಾಡಬೇಕು. ಆ್ಯಕ್ಚುಯಲ್ ರೆಂಟ್ ತಗೊಳ್ಳುವಾಗ ಆ್ಯಕ್ಚುಯಲ್ ರೆಂಟ್‌ನಲ್ಲಿ ಅನ್‌ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡ್ಕೊಳ್ಳಿ. ಅನ್‌ರಿಯಲೈಸ್ಡ್ ರೆಂಟ್ ಅಂತಂದ್ರೆ ಬಿಡುಗಡೆ ಆಗದೇ ಇರತಕ್ಕಂಥ ರೆಂಟು. ಅದಕ್ಕೆ ಅನ್‌ರಿಯಲೈಸ್ಡ್ ರೆಂಟ್ ಅಂತಾರೆ. ಸೊ ಹಾಗಾದ್ರೆ ಆ್ಯಕ್ಚುಯಲ್ ರೆಂಟ್‌ನಲ್ಲಿ ಏನನ್ನು ಅಡ್ಜಸ್ಟ್ ಮಾಡಬೇಕು? ಅನ್‌ರಿಯಲೈಸ್ಡ್ ರೆಂಟ್ ಕೊಟ್ಟಿದ್ರೆ ಅಡ್ಜಸ್ಟ್ ಮಾಡ್ರಿ. ಇಲ್ಲ ಅಂದ್ರೆ ಇಲ್ಲ. ಅನ್‌ರಿಯಲೈಸ್ಡ್ ರೆಂಟ್ ತೆಗೆದುಕೊಳ್ಳಿ. ಹಾಗಾದ್ರೆ ಇಲ್ಲಿ ವಿಚ್ ಎವರ್ ಈಸ್ ಲೋವರ್ ಅಂತ ಏನು ಬಂದಿರ್ತದಲ್ಲ ಅಮೌಂಟು ಅದನ್ನ ಆ್ಯಕ್ಚುಯಲ್ ರೆಂಟ್‌ಗೆ ಕಂಪೇರ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಬರೀರಿ. ಹಾಗಾದ್ರೆ ವಿಚ್ ಎವರ್ ಈಸ್ ಹೈಯರ್ ಬರಿಬೇಕು. ಈಗ ಬಂದ ಅಮೌಂಟ್‌ನಲ್ಲಿ ನಾವೇನು ಲೆಸ್ ಮಾಡ್ಬೇಕಂತಂದ್ರೆ ವೇಕೆನ್ಸಿ ಪೀರಿಯಡ್ ರೆಂಟ್ ಕೊಟ್ಟಿದ್ರೆ ವೇಕೆನ್ಸಿ ಅಂತಂದ್ರೆ ಖಾಲಿ ಉಳಿದಿರ್ತೈತಲ್ಲ ಬಿಲ್ಡಿಂಗ್ 1 ತಿಂಗಳು 2 ತಿಂಗಳ ಆ ಪೀರಿಯಡಿನ ರೆಂಟಿಗೆ ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಕರೀತಾರೆ. ಸೊ ಅದನ್ನ ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡ್ಕೊಂಡಾಗ ಬರ್ತಕ್ಕಂಥ ಅಮೌಂಟ್ ಏನಿದೆಯಲ್ಲ ಇದು ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅಂತ ಕರೀತಾರೆ. ಸೊ ಈ ರೀತಿ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂವನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದನ್ನು 5 ಮಾರ್ಕ್ಸ್‌ಗೂ ನಿಮಗೆ ಕೇಳ್ಬೋದು. ಇಲ್ಲಿ ಫಿಗರ್ಸ್ ಬರಿಬೇಕು. ಈಗ ಉದಾಹರಣೆಗೆ ಮುನ್ಸಿಪಲ್ ವ್ಯಾಲ್ಯೂ 20,000 ಇತ್ತು. ಫೇರ್ ರೆಂಟಲ್ ವ್ಯಾಲ್ಯೂ 30,000 ಇತ್ತು. 20,000 ಆರ್ 30,000 ವಿಚ್ ಎವರ್ ಈಸ್ ಮೋರ್. 30,000 ಈಸ್ ಮೋರ್. 30,000 ತೆಗೆದುಕೊಳ್ಬೇಕು. ಇದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಬೇಕು. ಸ್ಟ್ಯಾಂಡರ್ಡ್ ರೆಂಟು 25,000 ಇತ್ತು ಅಂತ ತಿಳ್ಕೊಳ್ರಿ. 20,000 ಆ್ಯಂಡ್ 25,000 ಕಂಪೇರ್ ಮಾಡ್ರಿ. ಯಾವ್ದು ಕಡಿಮೆ ಇದೆ? 20,000 ಇದೆ. ಅದನ್ನು ತೆಗೆದುಕೊಳ್ಬೇಕು. ಇದಕ್ಕೆ ರೆಂಟ್ ರಿಶ್ಯೂಡನ್ನು ಕಂಪೇರ್ ಮಾಡ್ಕೋಬೇಕು. ಆ್ಯಕ್ಚುಯಲ್ ರೆಂಟ್ ರಿಶ್ಯೂಡು 40,000 ಇದ್ದು ದೆನ್ ಅದರಲ್ಲಿ ಅನ್‌ರಿಯಲೈಸ್ಡ್ ರೆಂಟು ₹5,000 ಇತ್ತಂತಂದ್ರೆ ₹35,000 ಬರ್ತೈತಿ. ಸೊ ಇಲ್ಲೇ ಇವೆರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ. ಈ ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ತೆಗೆದುಕೊಳ್ಳಿ. ಅದರಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ ದಿ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ನಿಮ್ಗೆ ಒಂದು ವೇಳೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬೇಕಾಗಿತ್ತು ಅಂತಂದ್ರೆ ಈ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂನಲ್ಲಿ ಏನು ಲೆಸ್ ಮಾಡಬೇಕು? ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ದಿ ನೆಟ್ ಆನ್ಯುವಲ್ ವ್ಯಾಲ್ಯೂ. ಅದು 5 ಮಾರ್ಕ್ಸ್ ಪ್ರಾಬ್ಲಮ್ ಮಾಡ್ತಾ ಇದ್ದೇನೆ. ನೆಕ್ಸ್ಟು ಅದರೊಳಗೆ ಅದನ್ನು ಹೇಳ್ತಾ ಇದ್ದೇನೆ. ಸೊ ಇನ್ ದಿಸ್ ವೇ ಈ ಪ್ರೊಫಾರ್ಮ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಯಾವ್ಯಾವನ್ನ ಕಂಪೇರ್ ಮಾಡ್ಬೇಕು ನೋಡ್ರಿ. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಮೊದಲು ಇವೆರಡನ್ನು ಕಂಪೇರ್ ಮಾಡ್ರಿ. ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ತಗೊಳ್ರಿ. ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡ್ರಿ. ಸ್ಟ್ಯಾಂಡರ್ಡ್ ರೆಂಟು ಮತ್ತು ಆ ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್‌ನಲ್ಲಿ ಯಾವ್ದು ಹೆಚ್ಚಿಗಿದೆ ಅವೆರಡರಲ್ಲಿ ತೆಗೆದುಕೊಂಡು ಕಂಪೇರ್ ಮಾಡ್ರಿ ಸ್ಟ್ಯಾಂಡರ್ಡ್ ರೆಂಟ್‌ಗೆ. ಸ್ಟ್ಯಾಂಡರ್ಡ್ ರೆಂಟು ಮತ್ತು ಅದು ಹೈಯೆಸ್ಟ್ ಏನಿದೆಯಲ್ಲ ಅದರಲ್ಲಿ ಇವೆರಡರಲ್ಲಿ ಯಾವುದು ಲೋವೆಸ್ಟ್ ಇದೆ ಅದನ್ನು ತೆಗೆದುಕೊಳ್ಳಿ. ಆ ಬಂದ ಅಮೌಂಟನ್ನು ರೆಂಟ್ ರಿಶ್ಯೂಡ್‌ಗೆ ಕಂಪೇರ್ ಮಾಡ್ಕೊಳ್ಳಿ. ಇವೆರಡರಲ್ಲಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನು ತೆಗೆದುಕೊಳ್ಳಿ. ದೆನ್ ಬಂದ ಅಮೌಂಟ್‌ನಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟನ್ನು ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಇಟ್ಸೆಲ್ಫ್ ಇಸ್ ದ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ನಿಮಗೆ ನೆಟ್ ಆನ್ಯುವಲ್ ವ್ಯಾಲ್ಯೂ ಬೇಕಂತಂದ್ರೆ ಈಗೇನು ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಏನು ಬಂದಿರ್ತೈತಲ್ಲ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕು. ಸೊ ಲೆಟ್ ಅಸ್ ಸಿ ಒನ್ ಪ್ರಾಬ್ಲಮ್. ಇಲ್ಲೊಂದು ಪ್ರಾಬ್ಲಮ್ ಇದೆ ನೋಡ್ರಿ. ಪ್ರಾಬ್ಲಮ್ ಆನ್ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಅಂಡ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿದೆ. ಫಸ್ಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ನೋಡೋಣ. ಆನಂತರ ನೆಟ್ ಆನ್ಯುವಲ್ ವ್ಯಾಲ್ಯೂ ನೋಡೋಣ. 5 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳಿದ್ದೇನೆ. ಸೊ ಪ್ರಾಬ್ಲಮ್ ಈ ರೀತಿ ಇದೆ. ಶ್ರೀಮತಿ ಭಾರತಿ ಇಸ್ ದ ಓನರ್ ಆಫ್ ಹೌಸ್ ಪ್ರಾಪರ್ಟಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಇಟ್ಸ್ gross annual value or her gross annual value. So fair rental value 45,000, then municipal value 40,000, then standard rent 42,000, actual rent 36,000, unrealized rent
3000 ನೆನ್ಪಿಟ್ಕೊಳ್ರಿ. ಅನ್ರಿಯಲೈಸ್ಡ್ ರೆಂಟ್ ಎದಕ್ಕೆ ಅಡ್ಜಸ್ಟ್ ಮಾಡಬೇಕು? ಆಕ್ಚುಯಲ್ ರೆಂಟ್‌ನಲ್ಲಿ ಮೈನಸ್ ಮಾಡ್ಕೊಳ್ಬೇಕು ಅದನ್ನ. ಇದು 2021ನೇ ಸಾಲಿನ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಇದು. ಇದಕ್ಕೆ ಉತ್ತರ ಈ ರೀತಿ ಇದೆ ನೋಡ್ರಿ. ಸೊಲ್ಯೂಷನ್ ಕಾಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಈಗಾಗಲೇ ನಾನು ಹೇಳ್ದಂಗೆ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 40,000 ತಗೊಳ್ರಿ. ದೆನ್ ಫೇರ್ ರೆಂಟಲ್ ವ್ಯಾಲ್ಯೂ 45,000 ಇದೆ. ಇವೆರಡನ್ನೂ ಕಂಪೇರ್ ಮಾಡಿದಾಗ ಇವೆರಡರಲ್ಲಿ ಹೈಯೆಸ್ಟ್ ಯಾವುದಿದೆ? 45,000. ಸೊ 45,000 ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದು. ವಿಚ್ ಎವರ್ ಈಸ್ ಹೈಯರ್ ಅಂತೇಳಿ. ಇವೆರಡರಲ್ಲಿ ಯಾವ್ದು ಹೈಯರ್ ಇದೆ? 45,000. ಸೊ 45,000 ಕೆಳಗಡೆ ಬರೀರಿ. ಈ ಬಂದಂಥ ಅಮೌಂಟ್ 45,000ಗೆ ಮತ್ತೆ ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಿರಿ. ಕೊಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ರೆಂಟು ಪ್ರಾಬ್ಲಮ್ನಲ್ಲಿ 42,000 ಇದೆ. ಸೊ 45,000 ಮತ್ತು 42,000 ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 42,000 ಕಡಿಮೆ ಇದೆ. ಸೊ 42,000 ಅಂತ ಬರೀರಿ. ಈ 42,000 ಅಮೌಂಟಿಗೆ ರೆಂಟ್ ರಿಶ್ಯೂಡ್ ಅಥವಾ ಆಕ್ಚುಯಲ್ ರೆಂಟನ್ನು ಲೆಸ್ ಕಂಪೇರ್ ಮಾಡಿರಿ. ಆಕ್ಚುಯಲ್ ರೆಂಟ್ ತೆಗೆದುಕೊಳ್ಳುವಾಗ ಆಕ್ಚುಯಲ್ ರೆಂಟ್‌ನಲ್ಲಿ ಅನ್ರಿಯಲ್ ರೆಂಟ್ ಕೊಟ್ಟಿದ್ರೆ ಅದನ್ನು ಲೆಸ್ ಮಾಡಿ. ಆಕ್ಚುಯಲ್ ರೆಂಟ್ 36,000 ಇದೆ. ದೆನ್ ಅನ್ರಿಯಲ್ ರೆಂಟ್ 3,000 ಇದೆ. ಇದನ್ನು ಲೆಸ್ ಮಾಡಿ ಅಮೌಂಟನ್ನು ಇಲ್ಲಿ ಬರೀರಿ. 36,000ನಲ್ಲಿ 3,000 ಹೋತಂದ್ರೆ 33,000. ಹಾಗಾದ್ರೆ 42,000 ಆ್ಯಂಡ್ 33,000 ಇವೆರಡನ್ನೂ ಕಂಪೇರ್ ಮಾಡಿರಿ. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ಬರೀರಿ ಇಲ್ಲಿ. ಹೈಯೆಸ್ಟು 42,000 ಆಗುತ್ತೆ. ಸೊ 42,000 ವಿಚ್ ಎವರ್ ಈಸ್ ಹೈಯರ್ ಅಂತ ಬರೆದು 42,000 ಅಂತ ಬರೀರಿ. ಈ 42,000ಗೆ ಏನು ಲೆಸ್ ಮಾಡಿರಿ? ವೇಕೆನ್ಸಿ ಪೀರಿಯಡ್ ರೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ. ಕೊಟ್ಟರೆ ಲೆಸ್ ಮಾಡಿರಿ, ಇಲ್ಲ ಅಂದಿಲ್ಲ ನೀಲ್ ಅಂತೇಳಿ. ಸೊ ಹಾಗಾದರೆ 0 ಲೆಸ್ ಮಾಡಿದ್ರೆ ಮತ್ತು ನಮ್ಗೆ ಎಷ್ಟು ಬರ್ತೈತಿ? 42,000 ಬರ್ತೈತಿ. 42,000 is the gross annual value. So in this way the problem is to be solved. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾವೆ. ದೆನ್ ಒನ್ ಮೋರ್ ಪ್ರಾಬ್ಲಮ್ ವಿ ಶಾಲ್ ಸಿ. ಇಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿರೋದು, ಅನ್ರಿಯಲ್ ರೆಂಟ್ ಕೊಟ್ಟಿರೋದು, ದೆನ್ ವೇಕೆನ್ಸಿ ಪೀರಿಯಡ್ ರೆಂಟ್ ಕೊಟ್ಟಿರೋದು ಎಲ್ಲ ಸೇರಿಸಿದ ಒಂದು ಪ್ರಾಬ್ಲಮನ್ನು ನೋಡೋಣಂತೆ. ಅನ್ರಿಯಲ್ ರೆಂಟ್ ಈಗಾಗಲೇ ಗೊತ್ತಾಗಿದೆ ನಮಗೆ. ರೆಂಟ್ ರಿಶ್ಯೂಡ್‌ನಲ್ಲಿ ಲೆಸ್ ಮಾಡ್ಕೊಳ್ಬೇಕು ಅಂತೇಳಿ. ಸೊ ಈಗ ನಾವು ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ದು ಮತ್ತು ವೇಕೆನ್ಸಿ ಪೀರಿಯಡ್ ರೆಂಟ್ ಕೊಟ್ಟಿದ್ದು. ಹಾಗಾದ್ರೆ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ರು ಅಂತಂದ್ರೆ ನಾವೇನು ಕ್ಯಾಲ್ಕುಲೇಷನ್ ಮಾಡಬೇಕು? ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಈ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಂದಿರ್ತದೆ ಅದ್ರಾಗ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿಬಿಟ್ರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರ್ತದೆ. ದ ಪ್ರಾಬ್ಲಮ್ ಇಸ್ ಲೈಕ್ ದಿಸ್. ಡಿಟರ್ಮೈನ್ ದ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ದಿ ಹೌಸ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್. ಮುನ್ಸಿಪಲ್ ವ್ಯಾಲ್ಯೂ rupees 1 lakh, fair rent rupees 1,20,000, standard rent rupees 90,000, rent issued rupees 1,32,000, unrealized rent 2,000, then vacancy period rent 2,000, then municipal tax at 10% of the municipal value. ಸೊ ಮುನ್ಸಿಪಲ್ ಟ್ಯಾಕ್ಸಿಗೆ ಪರ್ಸೆಂಟೇಜ್ ಕೊಡ್ತಾರೆ. ಪರ್ಸೆಂಟೇಜ್ ಕೊಟ್ಟರೆ ಆ ಪರ್ಸೆಂಟೇಜನ್ನು ಎದ್ರ ಮೇಲೆ ಅಪ್ಲೈ ಮಾಡಬೇಕು? ಮುನ್ಸಿಪಲ್ ವ್ಯಾಲ್ಯೂ ಇದೆಯಲ್ಲ ಈ ಮುನ್ಸಿಪಲ್ ವ್ಯಾಲ್ಯೂ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಲೆಟ್ ಅಸ್ ಸಿ ದ ಸೊಲ್ಯೂಷನ್. ಕಾಂಪ್ಯೂಟೇಷನ್ ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಸೊ ಎರಡು ಕಾಲಮ್ ಮಾಡ್ಕೊಳ್ಳಿ. ಪರ್ಟಿಕ್ಯುಲರು ಮತ್ತು ಅಮೌಂಟ್ ಅಂತ ಕಾಲಮ್ ಮಾಡ್ಕೊಳ್ಳಿ. ದೆನ್ ಪರ್ಟಿಕ್ಯುಲರ್ ಕಾಲಮ್ನಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಬರೀರಿ. ಫಸ್ಟು ನಾ ಆಗಲೇ ಹೇಳ್ದಂಗೆ ಕಂಪೇರ್ ಮಾಡಿರಿ. ಸ್ಟೇಜ್ 1, ಸ್ಟೇಜ್ 2 ಅಥವಾ ಸ್ಟೆಪ್ ಫಸ್ಟ್, ಸ್ಟೆಪ್ 2, ಸ್ಟೆಪ್ 3 ಅಂತಿದ್ರೆ ಹಂಗೆ ಮಾಡ್ಕೊಳ್ಳಿ. ಸೊ ಫಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಪ್ರಾಬ್ಲಮ್ನ ಕೊಟ್ಟಿದ್ದನ್ನು ಬರೀರಿ. ನೀವೇನು ಎಲ್ಲೂ ಕ್ಯಾಲ್ಕುಲೇಷನ್ ಮಾಡಬೇಕೇನಿಲ್ಲ. ಎಲ್ಲ ನೇರವಾಗಿ ಕೊಟ್ಟಿರ್ತಾರೆ, ಅವನ್ನೇ ತೊಗೊಂಬಂದು ಬರ್ಕೊತ ಹೋಗ್ಬೇಕು ನೀವು ಅಷ್ಟೇ. ಕಂಪೇರ್ ಮಾಡೋದು ಗೊತ್ತಾಗಬೇಕು ನಿಮಗೆ. ಸೊ ಮುನ್ಸಿಪಲ್ ವ್ಯಾಲ್ಯೂ 1 ಲ್ಯಾಕ್ ಇದೆ, 1 ಲ್ಯಾಕ್ ಬರೀರಿ. ಇದ್ರ ಕೆಳಗಡೆ ಫೇರ್ ರೆಂಟಲ್ ಬರೀರಿ. ಫೇರ್ ರೆಂಟಲ್ ವ್ಯಾಲ್ಯೂ 1,20,000 ಇದೆ. ಈಗೇನು ಮಾಡಬೇಕು? ಇವೆರಡನ್ನೂ ಕಂಪೇರ್ ಮಾಡಬೇಕು. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ಕೆಳಗಡೆ ಬರೀರಿ. ಹೈಯೆಸ್ಟು 1,20,000 ವಿಚ್ ಎವರ್ ಈಸ್ ಹೈಯರ್ ಅಂತ ಬರೀರಿ. 1,20,000 ಈಸ್ ಹೈಯರ್. ಈ 1,20,000ಗೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಿರಿ. 1,20,000 ಆ್ಯಂಡ್ ದೆನ್ 90,000 ಇವೆರಡರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ತೆಗೆದುಕೊಳ್ಬೇಕು. ಮೊದಲೇ ಹೈಯರ್ ಇದ್ದಿದ್ದು ತೊಗೊತೀವಿ. ಎರಡನೇ ಸ್ಟೆಪ್ನಲ್ಲಿ ಲೋವರ್ ಇದ್ದಿದ್ದು ತೊಗೊಳ್ಬೇಕು. ಇದರಲ್ಲಿ ಯಾವುದು ಕಡಿಮೆ ಇದೆ? 90,000 ರುಪೀಸ್ ಕಡಿಮೆ ಇದೆ. 1,20,000 ಕಂಪೇರ್ ಮಾಡಿ ನೋಡಿದರೆ 90,000 ಕಡಿಮೆ ಆಗುತ್ತೆ. ಸೊ ಹಾಗಾದರೆ 90,000 ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬರೀರಿ ವಿಚ್ ಎವರ್ ಈಸ್ ಲೋವರ್ ಅಂತೇಳಿ. 90,000ಗೆ ಏನು ಕಂಪೇರ್ ಮಾಡಬೇಕು? ರೆಂಟ್ ರಿಶ್ಯೂಡನ್ನು ಕಂಪೇರ್ ಮಾಡಬೇಕು. ರೆಂಟ್ ರಿಶ್ಯೂಡ್ನಲ್ಲಿ ಅನ್ರಿಯಲ್ ರೆಂಟ್ ಕೊಟ್ಟಿರ್ತಾರೆ, ಲೆಸ್ ಮಾಡ್ಕೊಳ್ಳಿ. ಸೊ ರೆಂಟ್ ರಿಶ್ಯೂಡ್ 1,30,000 ಇದೆ. ಮೈನಸ್ ಅನ್ರಿಯಲ್ ರೆಂಟ್ 2,000 ಲೆಸ್ ಮಾಡ್ಕೊಳ್ಳಿ. 1,30,000 ಬರುತ್ತೆ. 90,000 ದೆನ್ 1,30,000 ಈಗ ಇವೆರಡನ್ನು ಕಂಪೇರ್ ಮಾಡಲಿ. ಇವೆರಡರಲ್ಲಿ ಹೈಯೆಸ್ಟ್ ಯಾವುದಿದೆ ಅದನ್ನು ತೆಗೆದುಕೊಳ್ಳಿ. ಹೈಯರ್ ಈಸ್ 1,30,000.
ಸೊ ವಿಚ್ ಎವರ್ ಈಸ್ ಹೈಯರ್ ಅಂತ ಬರೆದು 1,30,000 ಅಂತ ಬರೀರಿ. ಈ 1,30,000ನಲ್ಲಿ ವೇಕೆನ್ಸಿ ಪೀರಿಯಡ್ ರೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಪ್ರಾಬ್ಲಮ್‌ನಲ್ಲಿ ಕೊಟ್ಟಿದ್ದಾರೆ ವೇಕೆನ್ಸಿ ಪೀರಿಯಡ್ 2,000 ಅಂತೇಳಿ. ಸೊ 2,000 ರೂಪೀಸನ್ನು ಲೆಸ್ ಮಾಡ್ಕೊಳ್ಳಿ. ಯು ವಿಲ್ ಗೆಟ್ 1,28,000. ಇದು 1,28,000 ಏನಿದೆಯಲ್ಲ ಇದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಹಿಂದಿನ ಪ್ರಾಬ್ಲಮ್ ನಾವು ಇಲ್ಲಿವರೆಗೂ ನೋಡಿದ್ದೇವೆ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂವರೆಗೂ ನೋಡಿದ್ದೇವೆ. ಈಗ ಇಲ್ಲಿ ನೆಟ್ ಅನ್ಯುವಲ್ ವ್ಯಾಲ್ಯೂ ಅಂತಂದ್ರೆ ಈ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಪೇಡ್ ಬೈ ಓನರ್ ಅಂತಿದ್ರೆ ಮಾತ್ರ, ಅಥವಾ ಏನು ಕೊಡದೇ ಇದ್ರೂ ಬರೀ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಕೊಟ್ಟರೆ ಲೆಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಪರ್ಟಿಕ್ಯುಲರ್ ಆಗಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಟೆನೆಂಟ್ ಅಂತ ಕೊಟ್ಟರೆ ಲೆಸ್ ಮಾಡಬೇಡ್ರಿ. ಅಂದ್ರೆ ಬಾಡಿಗೆದಾರನೇ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟಿದ್ರೆ ಇದರಲ್ಲಿ ಲೆಸ್ ಮಾಡಕ್ ಬರೋದಿಲ್ಲ. ಯಾರು ಕೊಟ್ಟಿದ್ರೆ ಲೆಸ್ ಮಾಡಬೇಕು, ಓನರ್ ಕೊಟ್ಟಿದ್ರೆ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಳಿ. ಸೊ ಪರ್ಟಿಕ್ಯುಲರ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ಟೆನೆಂಟ್ ಅಂತ ಕೊಟ್ಟರೆ ತಗೊಳ್ಬೇಡ್ರಿ. ಹಂಗೆ ಬೇರೆ ಏನಾರ ಕೊಟ್ಟರೆ ಬರೀ ಮುನ್ಸಿಪಲ್ ಟ್ಯಾಕ್ಸ್ ಕೊಟ್ಟರೆ ತೆಗೆದುಕೊಳ್ಳಿ, ಅಥವಾ ಪೇಡ್ ಬೈ ಓನರ್ ಇದ್ರೂ ತೆಗೆದುಕೊಳ್ಳಿ. ಪೇಡ್ ಬೈ ಟೆನೆಂಟ್ ಅಂತ ಪರ್ಟಿಕ್ಯುಲರ್ ಕೊಟ್ಟರೆ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡಬೇಡ್ರಿ. ಹಾಗಾದ್ರೆ ಮುನ್ಸಿಪಲ್ ಟ್ಯಾಕ್ಸ್ 10% ಇದೆ. ಯಾವುದ್ರ ಮೇಲೆ 10%? ಮುನ್ಸಿಪಲ್ ವ್ಯಾಲ್ಯೂ ಮೇಲೆ 10%. ಇಲ್ಲಿದೆ ಮುನ್ಸಿಪಲ್ ವ್ಯಾಲ್ಯೂ 1,00,000. ಇದ್ರ ಮೇಲೆ 10%. 10% ಆಫ್ 1,00,000 ಅಂದರೆ 10,000 ಬರ್ತೈತಿ. ಸೊ 1,28,000 ಇಸ್ ದ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಇದರಲ್ಲಿ 10,000 ಲೆಸ್ ಮಾಡ್ಕೊಳ್ಳಿ. You will get the net annual value. So net annual value is rupees 1,18,000. ಈ ರೀತಿಯಾಗಿ ನಾವು ನೆಟ್ annual value ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಈ ಮೊದಲೇ ಏನು ಪ್ರೊಫಾರ್ಮ್ ಹೇಳಿದ್ದೇನೆ ಅದೇ ಪ್ರೊಫಾರ್ಮ್ ಪ್ರಕಾರ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ದಿಸ್ ಪ್ರಾಬ್ಲಮ್ ಆಲ್ಸೋ ಕ್ಯಾರೀಸ್ 5 ಮಾರ್ಕ್ಸ್. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ನಿಮಗೆ ಒಂದು ಅಸೈನ್ಮೆಂಟ್ ಪ್ರಾಬ್ಲಮನ್ನು ಕೊಡ್ತೀನಿ. ಇಲ್ಲಿ 3 ಹೌಸದ್ದಿದೆ. 3 ಹೌಸದ್ದು ಸಪ್ರೇಟ್ ಮಾಡಿರಿ. ಸಪ್ರೇಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ನೀವೇನು ಮಾಡಿರಿ, ಇದೇ ಕಾಲಮ್ ಮಾಡ್ಕೊಳ್ಳಿ. ಈಗ ನಾವು ಏನು ಸೊಲ್ಯೂಷನ್ ಅಂತ ಬರೆದು ಕ್ಯಾಲ್ಕುಲೇಷನ್ ಆಫ್ ನೆಟ್ ಆನ್ಯುವಲ್ ವ್ಯಾಲ್ಯೂ ಬರೀರಿ. ಪರ್ಟಿಕ್ಯುಲರ್ಸು ಎ ಹೌಸ್, ಬಿ ಹೌಸ್ ಆ್ಯಂಡ್ ಸಿ ಹೌಸ್ ಅಂತ ಬರೀರಿ. ಸೊ ಪ್ರಾಬ್ಲಮ್ ಈಸ್ ಲೈಕ್ ದಿಸ್. ಸೊ ಫ್ರಮ್ ದ ಫಾಲೋಯಿಂಗ್ ಫೈಂಡ್ ಔಟ್ ದ ನೆಟ್ ಆನ್ಯುವಲ್ ವ್ಯಾಲ್ಯೂ. ಪರ್ಟಿಕ್ಯುಲರ್ ಹೌಸ್ ಎ, ಹೌಸ್ ಬಿ, ಹೌಸ್ ಸಿ. Then fair rental value of house A 1,20,000, house B 1,60,000, house C 1,10,000. Next municipal value, house A 1,40,000, house B 1,50,000, house C 1,50,000. Then standard rent 1,30,000, 1,65,000 and also 1,40,000. Next actual rent 1,50,000 house A, house B 1,75,000 and house C 1,80,000. Then ಅನ್ರಿಯಲೈಸ್ಡ್ ರೆಂಟ್ 5,000, 10,000, 25,000. ಏನು ಮಾಡ್ತೀರಿ ಹೇಳ್ರಿ ಅನ್ರಿಯಲ್ ರೆಂಟನ್ನು? ಈ ರೆಂಟ್ ಇಶ್ಯೂಡ್ ಇದೆಯಲ್ಲ, ಆ್ಯಕ್ಚುಯಲ್ ರೆಂಟ್ ಇದೆಯಲ್ಲ, ಇದ್ರಾಗ ಲೆಸ್ ಮಾಡಿಕೊಂಡು ಬರಿಬೇಕು ನಾವು. ನೆಕ್ಸ್ಟು ವೇಕೆನ್ಸಿ ಅಲೌನ್ಸ್ 4,000, 4,000, 4,000. ವೇಕೆನ್ಸಿ ಅಲೌನ್ಸನ್ನು ಕಂಪೇರ್ ಮಾಡ್ತೀವಲ್ಲ, ಆ್ಯಕ್ಚುಯಲ್ ರೆಂಟು ಮತ್ತು ಸ್ಟ್ಯಾಂಡರ್ಡ್ ರೆಂಟ್ ಕಂಪೇರ್ ಮಾಡಿದಾಗ ಬಂದ ಅಮೌಂಟಲ್ಲಿ ವೇಕೆನ್ಸಿ ಅಲೌನ್ಸನ್ನು ಲೆಸ್ ಮಾಡ್ತೇವೆ. ವೇಕೆನ್ಸಿ ಪೀರಿಯಡ್ ರೆಂಟ್ ಅಂತ ಕೊಡ್ತಾರೆ ಅಥವಾ ವೇಕೆನ್ಸಿ ಅಲೌನ್ಸ್ ಅಂತ ಕೊಡ್ತಾರೆ, ಎರಡೂ ಒಂದೇ. ಸೊ ಇದನ್ನು ಸಹಿತ ನಾವೇನು ಮಾಡಬೇಕು, ಲೆಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಮುನ್ಸಿಪಲ್ ಟ್ಯಾಕ್ಸ್ ಪರ್ಸೆಂಟೇಜ್ ಕೊಟ್ಟರೆ ಪರ್ಸೆಂಟೇಜ್ ಮಾಡಿರಿ. ಇಲ್ಲಿ ಅಮೌಂಟನ್ನು ಕೊಟ್ಬಿಟ್ಟಿದ್ದಾರೆ ಡೈರೆಕ್ಟಾಗಿ 2,000, 2,000, 2,000. ಹಾಗಾದರೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಏನು ಬರುತ್ತಲ್ಲ ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ 2,000, 2,000 ಪ್ರತಿಯೊಂದು ಹೌಸ್ನಾಗೆ ಲೆಸ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ ದಿ ನೆಟ್ ಆನ್ಯುವಲ್ ವ್ಯಾಲ್ಯೂ. ಹಾಗಾದ್ರೆ ಇದು ನಾ ಆಗಲೇ ಮಾಡಿದ್ನಲ್ಲಿ ಒಂದು ಪ್ರಾಬ್ಲಮ್ಮು, ಇದು 3 ಪ್ರಾಬ್ಲಮ್ ಅಂತ ತಿಳ್ಕೊಳ್ಬೇಕು ನೀವು. 3 ಸೇರಿಸಿ ಒಂದೇ ಪ್ರಾಬ್ಲಮನ್ನು ಒಂದೇ ಸೊಲ್ಯೂಷನನ್ನು ಕೊಡ್ರಿ, ಅಂದರೆ ಕಾಲಮ್ ಮಾಡ್ಕೊಂಡ್ಬಿಡ್ರಿ, ನಿಮ್ಗೆ ಈಸಿ ಆಗಿಬಿಡ್ತೈತಿ. ಅದರ್ವೈಸ್ ಯು ಹ್ಯಾವ್ ಟು ಟ್ರೀಟ್ ಇಟ್ ಆ್ಯಸ್ ಎ 3 ಪ್ರಾಬ್ಲಮ್. 3 ಪ್ರಾಬ್ಲಮ್. ಆಗಲೇ ನಾವು ಏನು 1 ಪ್ರಾಬ್ಲಮ್ ಮಾಡಿದ್ನಲ್ಲ, ಇದು 1 ಪ್ರಾಬ್ಲಮ್ಮು, ಇದು 2, ಇದು 3. ಅದರಲ್ಲಿ 3 ಸೇರಿಸಿ ಒಂದೇ ಟೇಬಲನ್ನು ಮಾಡಿ ನೀವು ಪ್ರಾಬ್ಲಮನ್ನು ಮಾಡಿರಿ. ಸೊ ಈ ರೀತಿ 3 ಹೌಸ್ ಕೇಳ್ಬೋದು, ಅಥವಾ 2 ಹೌಸದ್ದು ಕೇಳ್ಬೋದು, ಅಥವಾ ಒಂದೇ ಹೌಸದ್ದು ನೆಟ್ ಆನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿರಿ ಅಂತೇಳಿ ಕೇಳ್ಬೋದು. ಸೊ ನೆಟ್ ಆನ್ಯುವಲ್ ವ್ಯಾಲ್ಯೂ ಭಾಳ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಇನ್ನೂ ಒಂದು ಸಲ ಹೇಳ್ತೇನೆ, ಮುನ್ಸಿಪಲ್ ವ್ಯಾಲ್ಯೂ, ಫೇರ್ ರೆಂಟಲ್ ವ್ಯಾಲ್ಯೂ ಎರಡೂ ಕಂಪೇರ್ ಮಾಡಿ ಅದರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ತೆಗೆದುಕೊಳ್ಳಿ. ಬಂದ ಅಮೌಂಟಿಗೆ ಸ್ಟ್ಯಾಂಡರ್ಡ್ ರೆಂಟನ್ನು ಕಂಪೇರ್ ಮಾಡಿ ಎರಡರಲ್ಲಿ ಸ್ಟ್ಯಾಂಡರ್ಡ್ ರೆಂಟು ಮತ್ತು ಈಗಾಗಲೇ ಬಂದ ಅಮೌಂಟ್ ಏನಿದೆಯಲ್ಲ ಅದರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಅದಕ್ಕೆ ಆ್ಯಕ್ಚುಯಲ್ ರೆಂಟನ್ನು ಕಂಪೇರ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ರಿ, ಆ್ಯಕ್ಚುಯಲ್ ರೆಂಟನ್ನು ತೊಗೊಳ್ಳುವಾಗ ಅನ್ರಿಯಲ್ ರೆಂಟ್ ಇತ್ತಂದ್ರೆ ಲೆಸ್ ಮಾಡಿ ಅಮೌಂಟನ್ನು ತೆಗೆದುಕೊಳ್ಳಿ. ಸೊ ಅವೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದನ್ನು ಬರೀರಿ. ಬಂದ ಅಮೌಂಟ್ನಲ್ಲಿ ವೇಕೆನ್ಸಿ ಅಲೌನ್ಸನ್ನು ಅಥವಾ ವೇಕೆನ್ಸಿ ಪೀರಿಯಡ್ ರೆಂಟನ್ನು ಲೆಸ್ ಮಾಡ್ಕೊಳ್ಳಿ.
ದೆನ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಬರುತ್ತೆ ನಿಮಗೆ. ಅಷ್ಟೇ ಕೇಳಿದ್ರೆ ಅಷ್ಟಕ್ಕೇ ಆನ್ಸರ್ ಬರೀರಿ. ನೆಟ್ ಟ್ಯಾಕ್ಸ್ ಲಯಬಿಲಿಟಿ, ನೆಟ್ ಅನ್ಯುವಲ್ ವ್ಯಾಲ್ಯೂ ಕೇಳಿದ್ರೆ ಮತ್ತೆ ನೀವು ಬಂದ ಅಮೌಂಟ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂನಲ್ಲಿ ಮುನ್ಸಿಪಲ್ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ರಿ. ಸೊ ನಿಮ್ಗಿದು ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿದ್ದೇನೆ. ಪ್ರಾಬ್ಲಮ್ ಮಾಡ್ಬೋದು. 5 ಮಾರ್ಕ್ಸ್ ನೆನ್ಪಿಟ್ಕೊಳ್ರಿ. ಇದು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆ್ಯಂಡ್ ನೆಟ್ ಅನ್ಯುವಲ್ ವ್ಯಾಲ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ 15 ಮಾರ್ಕ್ಸ್ ಪ್ರಾಬ್ಲಮ್ ರಿಲೇಟಿಂಗ್ ಟು ದಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾಡ್ಕೊಳ್ಬೇಕು. ಈಗ ಗ್ರಾಸ್ ಅನ್ಯುವಲ್ ನೆಟ್ ಅನ್ಯುವಲ್ ವ್ಯಾಲ್ಯೂ ಆಯಿತು. ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾಡಬೇಕಂದ್ರೆ ನೆಟ್ ಅನ್ಯುವಲ್ ವ್ಯಾಲ್ಯೂ ಬೇಕು ನಮಗೆ. ನೆಟ್ ವ್ಯಾಲ್ಯೂನಲ್ಲಿ ಡಿಡಕ್ಷನ್ಸನ್ನು ಮಾಡ್ತೇವೆ. ಸೊ ದ್ಯಾಟ್ ಆಸ್ಪೆಕ್ಟ್ ವಿ ಶಾಲ್ ಡಿಸ್ಕಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಯು go through or you watch this video and write down the notes and be practice on calculation of net annual value and gross annual value. Till then, goodbye. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಬಟನನ್ನು ಒತ್ತಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಆಲ್ ದಿ ಬೆಸ್ಟ್ ಅಂಡ್ ಗುಡ್ ಬೈ.